ಕೆಲವೇ ಹೊತ್ತಿನಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡ್ತಾ ಇದ್ದಾರೆ. ಏರ್ಪೋರ್ಟ್ ಅಂತ ಹೊರಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಸ್ವಾಗತಿಸಲು ಹೊರಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಕೈ ಜೋಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಏರ್ಪೋರ್ಟ್ ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೆಜೆ ಜಾರ್ಜ್, ಬೈರತಿ ಸುರೇಶ್ ಸಾಥ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಮತ್ತು ಮಾಜಿ ಸಿಎಂ. ಇವತ್ತು ಕಾಂಗ್ರೆಸ್ನ ವಿವಿಧ ರೀತಿಯ ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ದೆಹಲಿಯಿಂದ ಬರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ 48 ಗಂಟೆ ಕಳೆದಿಲ್ಲ. ಅಷ್ಟರಲ್ಲಿ ಅನೇಕ ರೀತಿಯ ಅಪಸ್ವರಗಳು, ಅನೇಕ ರೀತಿಯ ಮುಜುಗರದ ಸನ್ನಿವೇಶಗಳು. ರಾಜೀನಾಮೆಯನ್ನು ಈಗ ಆಲ್ರೆಡಿ ಒಬ್ಬ ಸಚಿವರು ಕೊಟ್ಟಿದ್ದಾರೆ. ಶಾಸಕನಾಗಿ ಮುಂದುವರಿತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನೂ ಕೂಡ ಅಸಮಾಧಾನದ ಹೊಗೆ, ಒಳಬೇಗುದಿ ಜೀವಂತವಾಗಿದೆ. KH ಮುನಿಯಪ್ಪ ಅವರು ಸೀನಿಯರ್ ಲೀಡರ್ ಇದ್ದಾರೆ. ಸೀನಿಯರ್ ಲೀಡರ್ಗೆ ಅವಕಾಶ ಸಿಗಬೇಕಾಗಿತ್ತು, ಸಿಕ್ಕಿದೆ. ಆದರೆ ಅವರು ಬಯಸಿದ ಖಾತೆ ಅವರಿಗೆ ಸಿಕ್ಕಿಲ್ಲ. ಇನ್ನೊಂದು ಕಡೆ ಕೆಜೆ ಜಾರ್ಜ್ ಕೂಡ ತೃಪ್ತರಾಗಿಲ್ಲ ಅವರು ಕೊಟ್ಟಿರುವ ಖಾತೆಯಿಂದ ಅಂತಿದೆ. ಸೊ ಹೀಗಾಗಿ ತಮ್ಮ ಅಸಮಾಧಾನ ಮತ್ತು ನೋವನ್ನು ತೋಡಿಕೊಳ್ಳಲಿಕ್ಕೆ ನೇರವಾಗಿ ಹೈಕಮಾಂಡ್ ಬೆಂಗಳೂರಿಗೆ ಬಂದಿದೆ. ದೆಹಲಿಗೆ ಹೋಗಬೇಕಾಗಿಲ್ಲ. ಇವತ್ತು ತಮ್ಮ ಅಸಮಾಧಾನವನ್ನು ಹೇಳಿಕೊಳ್ಳಲಿಕ್ಕೆ ದೆಹಲಿಗೆ ಹೋಗಬೇಕಾಗಿಲ್ಲ. ರಾಹುಲ್ ಗಾಂಧಿನೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ತಾರಾ ಅಥವಾ ಅದನ್ನು ಯಾವ ರೀತಿ ಹೇಳಿಕೊಳ್ತಾರೆ ಅಂತ ನೋಡಬೇಕಾಗಿದೆ. ಈಗ ನೋಡುತ್ತಿರುವಂಥ ದೃಶ್ಯ ಏನಿದೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏರ್ಪೋರ್ಟ್ನ ಲಾಂಜಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ KH ಮುನಿಯಪ್ಪ ಅವರಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಕೆಜೆ ಜಾರ್ಜ್ ಇದ್ದಾರೆ. ರಾಹುಲ್ ಗಾಂಧಿ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ದೇವನಹಳ್ಳಿಯ ತಾಜ್ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಡೆದಿರುವಂಥ ರಾಜಕೀಯ ವಿದ್ಯಮಾನಗಳನ್ನು ರಾಹುಲ್ ಗಾಂಧಿ ಗಮನಿಸ್ತಾ ಇದ್ದಾರೆ. ತಾಜ್ ಹೋಟೆಲ್ನಲ್ಲಿಯೇ ಸದ್ಯದ ಬೆಳವಣಿಗೆ ಬಗ್ಗೆ ಚರ್ಚೆ ನಡೀತಾ ಇದೆ. ದೇವನಹಳ್ಳಿಯ ತಾಜ್ ಹೋಟೆಲ್, ದೇವನಹಳ್ಳಿ ಏರ್ಪೋರ್ಟ್ ಅಥವಾ ಕೆಂಪೇಗೌಡ ಏರ್ಪೋರ್ಟ್ ಮುಂಭಾಗದಲ್ಲಿರುವಂಥ ದೇವನಹಳ್ಳಿಯ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ಗೆ ಇನ್ನಷ್ಟೇ ಆಗಮಿಸಬೇಕಾಗಿದೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಬಂದ ತಕ್ಷಣ ನೇರವಾಗಿ ಬೆಂಗಳೂರಿಗೆ ಬರೋದಿಲ್ಲ. ಏರ್ಪೋರ್ಟ್ ಟರ್ಮಿನಲ್ 2 ಮುಂಭಾಗದಲ್ಲಿರುವಂಥ ತಾಜ್ ಹೋಟೆಲ್, ಏರ್ಪೋರ್ಟ್ ಮುಂಭಾಗದಲ್ಲಿರುವಂಥ ತಾಜ್ ಹೋಟೆಲ್ನಲ್ಲಿಯೇ ರಾಹುಲ್ ಗಾಂಧಿ ಕೆಲ ಹೊತ್ತು ವಿಶ್ರಾಂತಿ ಪಡಿತಾರಂತೆ. ಅಲ್ಲೇ ಕೆಲವಷ್ಟು ಕಾಲ ಕುಳಿತು ಚರ್ಚೆಯನ್ನು ನಡೆಸ್ತಾರೆ. ರಾಹುಲ್ ಗಾಂಧಿ ವಿಶ್ರಾಂತಿಯನ್ನು ಕೂಡ ಪಡೆದುಕೊಳ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ರಾಜ್ಯದಲ್ಲಿ ಸ್ಥಿತಿಗತಿ ಹೇಗಿದೆ, ಪಕ್ಷದೊಳಗಿನ ವಾತಾವರಣ ಹೇಗಿದೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಾಳ ಎಚ್ಚರಿಕೆಯ ನಡೆಯನ್ನಿಟ್ಟಿರುವಂಥ ಕಾಂಗ್ರೆಸ್ ಯಾವುದೇ ರೀತಿಯ ಅಪಸ್ವರಗಳು ಇರದಂತೆ ಸುಲಲಿತವಾಗಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಿ ಮುಗಿಸಿದೆ. ಯಾವುದೇ ಸಣ್ಣ ಅಸಮಾಧಾನದ ಸಣ್ಣ ಕಿಡಿಯೂ ಹೊತ್ತಿಕೊಳ್ಳದಂತೆ ಹೈಕಮಾಂಡ್ ನೋಡಿಕೊಂಡಿದೆ. ಅದಕ್ಕೆ ರಾಜ್ಯ ನಾಯಕರು ಕೂಡ ಅಷ್ಟೇ ಸೂಕ್ಷ್ಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಈ ಮುಂಬರುವ ದಿನಗಳಲ್ಲಿ ಬದಲಾವಣೆಗಳಾಗುವಂಥ ಸನ್ನಿವೇಶದಲ್ಲಿ ಏನೆಲ್ಲ ಸವಾಲುಗಳಿರ್ತವೆ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ತಿಳಿದುಕೊಳ್ತಾರೆ. ಈಗ ಅಫ್ಕೋರ್ಸ್ ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಮಾಹಿತಿ ಖಂಡಿತವಾಗೂ ಕೂಡ ದೇಶವ್ಯಾಪಿ ಈಗ ಹರಡಿದೆ. ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ಬಂದಿರುತ್ತೆ. ನಿನ್ನೆಯೂ ಕೂಡ
ಅವರ ಮಧ್ಯದಲ್ಲಿಯೇ ಎದ್ದು ಹೋದರು, ಅಸಮಾಧಾನದಿಂದ ಸಭೆಯನ್ನು ತ್ಯಜಿಸಿದ್ರು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿರುತ್ತೆ. ರಾಮಲಿಂಗಾರೆಡ್ಡಿಗೆ ರಾಜೀನಾಮೆ ಕೊಟ್ಟಿರುವ ವಿಚಾರವೂ ಕೂಡ ಗೊತ್ತಾಗಿರುತ್ತೆ. ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಕೂರಿಸಿ ಮಾತನಾಡಿ ಮನವೊಲಿಸ್ತಾರಾ, ಅಥವಾ ರಾಮಲಿಂಗಾರೆಡ್ಡಿ ಅವರನ್ನ ಮಾತಿಗೆ ತಕ್ಕಂತೆ ಅವರ ಬೇಡಿಕೆಯನ್ನು ಈಡೇರಿಸ್ತಾರಾ ನೋಡಬೇಕಾಗಿದೆ.